ಅಗಸೆ ಸೊಪ್ಪು ನಮಗೆ ಪಲ್ಯ ಅದು ಇದು ಪ್ರತಿಯೊಂದು ಅಡುಗೆ ಮಾಡಲಿಕ್ಕೂ ಬಳಸ್ಕೊಳಕ್ಕೆ ಬರುತ್ತೆ. ಮತ್ತು ದ್ವಾದಶಿ ದಿನ ಅಗಸೆ ಅದು ಬೇಕೇ ಬೇಕು ಅಂತಾರೆ. ಕೆಲವೊಂದು ಅಡುಗೆ ದಿನವಾರಗಳ ಅಗಸೆ ಸೊಪ್ಪು ಬೇಕೇ ಬೇಕು ಅಂತಾರೆ. ಸೊ ಅಗಸೆ ಮತ್ತು ಎಲ್ಲದಕ್ಕೂ ತುಂಬ ಉಪಯುಕ್ತ. ಮತ್ತು ಕೇರಳ ಸೈಡು ಒಂದು ಗೆಡ್ಡೆ, ಸುವರ್ಣ ಗಿಡ ಥರನೇ ಬಿಡುತ್ತೆ ಗೆಡ್ಡೆ. ಆ ಗೆಡ್ಡೆದು ಎಲೆ ಗಿಡ ಇದು ತುಂಬ ಚೆನ್ನಾಗಿ ಬಿಡುತ್ತೆ. ಅದು ರುಚಿ ಇರುತ್ತೆ. ಗುಜರಾತಿ ಕಡೆಗೆ ಉಂದಿಯ ಮಾಡುವಾಗ ಈ ಗೆಡ್ಡೆಗಳನ್ನ ಬಳಸಿ ಪಿಂಕಿಶ್ ಆಗಿರುತ್ತೆ. ಇದು ತುಂಬ ಟೇಸ್ಟಿ. ಸುವರ್ಣ ಗೆಡ್ಡೆ ಸ್ವಲ್ಪ ಸಪ್ಪೆ ಇರುತ್ತೆ, ಅದು ತುಂಬ ಟೇಸ್ಟಿ ಇರುತ್ತೆ. ಸೊ ಆ ಗೆಡ್ಡೆ ಒಂದು ಬಳಸ್ತೀವಿ. ಮತ್ತು ಇಲ್ಲೇ ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ಬಾಸ್ಮತಿ ರೈಸ್ ಅಂತ ಪ್ಲಾಂಟ್ ಅಂತ, ಈ ಎಲೆಗಳನ್ನ ಬಳಸ್ಬಿಟ್ಟು ನಾವು ರೈಸ್ ಮಾಡಬೇಕು. ಅದೊಂದು ಸ್ವಾದನೇ ಬೇರೆ. ಜೊತೆಗೆ ರೂಮ್ ಫ್ರೆಶ್ನರು ಹೌದು, ಮಸ್ಕಿಟೋ ರಿಪೆಲೆಂಟು ಹೌದು. ಇದು ತುಂಬ ಯೂಸ್ಫುಲ್ ಪ್ಲಾಂಟ್ ಇದೊಂದು. ಮತ್ತು ಇದು ಹರ್ಬಲ್ ದಾಸವಾಳ, ಕೆಂಪು ದಾಸವಾಳದ ಎಲೆ ರುಬ್ಬಿಟ್ಟು ತಲೆಗೆ ಹಚ್ಕೊಳ್ಳೋಕ್ಕೆ ಬಳಸ್ತೀವಿ. ಸೊ ಇದು ಒಂದು ಗಿಡ ಇಲ್ಲೇ ಮಧ್ಯದಲ್ಲಿ ಒಂದು ಏಲಕ್ಕಿ ಒಂದು ಸಿಕ್ತು ಹಾಗೆ. ಮತ್ತು ನುಗ್ಗೆ ಸೊಪ್ಪು. ಸೊ ನಾವು ಆರ್ನಮೆಂಟಲ್ ಏನು ಅನ್ಕೊತೀವೋ ಆರ್ನಮೆಂಟಲ್ಲು ಹೌದು. ಇದು ಕಿವಿ ಪ್ಲ್ಯಾಂಟು ನೋಡೋಕ್ಕೆ ಚೆಂದ, ಹಾಗೆ ಅದು ಹಣ್ಣಿನ ಗಿಡನೂ ಹೌದು. ಸೊ ಈ ಥರ ಸುಮಾರು ಈ ಸಂಧಿ ಮಧ್ಯೆ ಇಲ್ಲಷ್ಟೇ ಒಂದೆಲಗ ಸೊಪ್ಪು ತಂಬಳಿ ಮಾಡಲಿಕ್ಕೆ ಹೌದು, ಚಟ್ನಿ ಮತ್ತು ಪುಡಿ, ಫೇಸ್ ಪ್ಯಾಕು ಎಲ್ಲದಕ್ಕೂ ಬಳಸ್ತಿರ್ತೀವಿ. ಮತ್ತು ಡಯಾಬಿಟಿಕ್ ಇದಕ್ಕೆ ಈ ಸೊಪ್ಪು, ಇದನ್ನು ವೈಟಮಿನ್ಸ್ ಸೊಪ್ಪು ಅಂತೀವಿ. ಇದ್ರದ್ದು ಪಲ್ಯನೂ ಮಾಡ್ಬೋದು. ನುಗ್ಗೆ ಸೊಪ್ಪು ಹೇಗೆ ಮಾಡ್ತೀವೋ ಹಾಗೆ ಇದ್ರ ಸೊಪ್ಪು ಮಾಡೋದು. ಈ ಇಷ್ಟು ಗಿಡಗಳು ನಮಗೆ ಒಂದೇ ಕಡೆ ಬೆಳೆಸ್ತಾ ಇದ್ವಿ. ಮತ್ತು ಹಿಪ್ಪಲಿ ಗಿಡನೂ ಒಂದಿದೆ, ಒಂದೇ ಕಡೆಗೆ ಬೆಳೆಸ್ತಿರೋದು. ಇದು ನೋಡಿದಾಗ ನಿಮ್ಗೆ ಏನೋ ಒಂದು ಆರ್ನಮೆಂಟಲ್ ಫೆನ್ಸಿಂಗ್ ಇದು ಮಾಡಿದ್ದಾರೆ ಅಂತ ಅನ್ಸುತ್ತೆ ಎಲ್ಲರಿಗೂ. ಸಾಲದಕ್ಕೆ ಅಡಿಕೆ ಸಸಿಗಳು ಬೇರೆ. ಬಟ್ ನಿಜವಾದ ಒಂದು ಉಪಯುಕ್ತವಾದ ಎಲ್ಲ ಏನೇನು ಸಿಗಬೇಕೋ ಅದೆಲ್ಲ ಸಿಗ್ತಾಯಿದೆ ನಮಗೆ ಇಷ್ಟೇ ಜಾಗದಲ್ಲಿ. ಅದು ಬ್ಲೆಂಡ್ ಮಾಡಿ ಹಾಕಬೇಕು. ಸೊ ಇಲ್ಲಿ ಏನು ಮಾಡ್ತೀವಿ, ಇದು ನಮ್ಮದೆಲ್ಲ ಕೃತಕ ಏನೂ ಇಲ್ಲ, ಅದಾದಾಗೆ ಬೆಳ್ಕೊತ ಹೋಗ್ತಿರುತ್ತೆ. ಸೊ ನಮ್ಮ ಮೇಂಟೆನೆನ್ಸ್ ಅನ್ನೋದು ಏನೂ ಇಲ್ಲ, ಬೆಳೆಸಬೇಕು. ಅನ್ಲೈಕ್ ಪ್ಲಾಂಟ್ಸ್ನ ಹಾಕ್ತಾ ಹೋದಾಗ ಏನಾಗುತ್ತೆ, ಜೆಲ್ ಆಗುತ್ತೆ, ಒಂದಕ್ಕೊಂದು ಸಪೋರ್ಟಿವ್ ಆಗಿ ಬೆಳ್ಕೊತಾ ಹೋಗುತ್ತೆ. ಹಾಗೆ ಜಾಸ್ತಿ ಗಿಡಗಳು ಕಮ್ಮಿ ಜಾಗದಲ್ಲಿ ನಾವು ಬೆಳೆಸ್ಕೊತಾ ಹೋಗ್ಬೋದು. ಇಲ್ಲಿ ನಮ್ಮ ನರ್ಚರಿಂಗ್ ಕಮ್ಮಿ ಇರುತ್ತೆ. ಕಾಡಲ್ಲಿ ಯಾರು ಹೋಗಿ ಗಿಡಗಳನ್ನ ಸರಿ ಮಾಡಲ್ಲ ಅಂತಾರಲ್ವ. ಸೊ ಆ ಲಾಜಿಕ್ ಇಲ್ಲಿ ನಾವು ಮಾಡೋದು ಏನೂ ಇಲ್ಲ. ಸ್ವಲ್ಪ ನೀರು ಕೊಡ್ತೀವಿ, ಯಾಕಂದ್ರೆ ಮಳೆ ಇದು ಕಮ್ಮಿ ಇದೆ ಅಂತ ಗಿಡಗಳು ಸಣ್ಣದು ಅಂದ್ಬಿಟ್ಟು ಸ್ವಲ್ಪ ನೀರು ಕೊಡ್ತೀವಿ. ಅದು ಬಿಟ್ಟು ಬೇರೆ ಎಲ್ಲ ಅದಾಗದಾಗೆ ಬೆಳ್ಕೊಳ್ತಾ ಇರುತ್ತೆ.